ಸಾಲದು ಅಂತ ಇವರು ಹಂಗ ಮಾತಾಡ್ತಾರೆ. ಕವಿತಾ 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 ಹೆಸರು ಕೇಳಿದ್ರೆ ನನ್ಗೆ ಆಗವಲ್ದು. ನಮಗೂ ಮನೇಲಿ ಯಾರು ಇಲ್ಲ, ಇವತ್ತಾರು ಚೆನ್ನಾಗಿರ್ಬೋದು ಅಂತ ಅನ್ಕೊಂಡ್ರೆ ಇವ್ರು ಬೇರೆ ಛೇ ಸಿಟ್ಟು ಬರ್ಸ್ಬಿಟ್ರು. ಇವತ್ತಾರು ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡಿನಿ, ಅದು ಆಗಂಗಿಲ್ಲ. ಈ ಕೋಪ ಬರ್ಸೋದೇ ಆಯ್ತು. ಸಾಕಾಗೋಗೈತಿ ನನ್ಗೂ. ಅವಳು ಮದ್ವೆ ಆಗಿ ಹೋಗ್ಯಾಳ, ಇನ್ನೂ ಅವಳು ದಪ್ಪ ಬಿಟ್ಟಿಲ್ಲ ಮನೇಲಿ ಯಾರು. ಸಾಲದಕ್ಕೆ ಇವ್ರು ಬೇರೆ ಮೈಯೆಲ್ಲ ಉರಿಸ್ತಾರೆ. ಛೇ ನೋಡ್ನೆ ಮಗ, ಪಾರ್ವತಿ ಸೊಸೆ ಅಲ್ವಾ ಅವಳು? ಮೂಕನಮ್ಮ ಅವಳೆಯ ಯಾಕಿಂಗ್ ಕೂತಿದಳು ಅವಳೆಯ? ಯಾರು ಇಲ್ಲ ಮನೇಲಿ, ಯಾರು ಇಲ್ಲ. ಎಲ್ಗೋದ್ರಿ ಎಲ್ಲವ? ಎಲ್ಲೋದ್ರೂ ಗೊತ್ತಿಲ್ಲ, ಒಟ್ನಲ್ಲಿ ಯಾರು ಇಲ್ಲ. ಅವಳವಳ ಗಂಡ ಪರಿಮಳಕ್ಕ ಬೇಡೈಕ್ಳು ಇಷ್ಟ ಇರೋದು. ವಾ ಎಲ್ಲೋದ್ರೂ ಕಾಣಲ್ಲ. ಅವರೆಲ್ಲಾರು ಹೋಗ್ಲಿ, ನಿನ್ಗೆ ಯಾಕೆ ಸುಮ್ಮನಿರು. ಇಲ್ಲ ಕಣೆ, ಪಾರ್ವತಿ ಅಷ್ಟೊಂದು ಮರಿತಾಳೆ. ಕವಿತನ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ಲಲ್ಲ, ಅಯ್ಯೋ ನನ್ನ ಸೊಸೆ ಹಂಗೆ ಹಿಂಗೆ, ನನ್ನಂತ ಸೊಸೆ ಯಾರಿಗೂ ಸಿಗೋಕ್ಕಿಲ್ಲ ಅಂತ ಇದು ಮಾಡ್ತಿದ್ಲು. ಅಷ್ಟೊಂದು ಕೊಚ್ಕತ್ತಿದ್ಲು. ಎಷ್ಟೊಂದು ಜಂಬ ಇತ್ತು ಗೊತ್ತಾ ಅವಳಿಗೆ. ನೋಡ್ದೆ ಈಗ ಯಾರು ಸೊಸೆಯಾಗಿ ಬಂದ್ರು ಅಂತ. ಎಲ್ಲಾರ ಮನೆಯಾಗ ನಮ್ಮನೆ ಜಗಳ ಇರಕ್ಕಿಲ್ಲ ಕಣಪ್ಪ, ಇನ್ಮೇಲೆ ಆರಾಮಾಗಿರ್ಬೋದು ಅಂತಿದ್ಲು. ಮಾಡ್ತೀನಿ ಸುಮ್ಮನೆ. ಅವಳು ಸೊಸೆಗೂ ಅವಳಿಗೂ ಆಗ್ಬಾರ್ದು, ಹಂಗೆ ಮಾಡ್ತೀನಿ. ಮಗು ನಿಂಗೇನಾರು ತಲೆ ಕೆಟ್ಟಿದ್ದದ? ನಿನ್ಗೆ ಯಾಕೆ ಎಲ್ಲವಾರು ಹೆಂಗಾರು ಮಾಡ್ಕೊಳ್ಳಿ, ಆಂಟಿಗೆ ಗೊತ್ತಾದ್ರೆ ಸುಮ್ಮನದ ಬುಟ್ಟದ. ನೀನ ಬಾಯಿ ಮುಚ್ಕೊಂಡಿರು. ಸುಮ್ಮನಿರ್ನಿ, ನಾನೇನು ಮಾತಾಡೋನು? ತಾಯಿ ಯಾಕವ ಹಂಗೆ ಕೂತಿದಿ? ಯಾಕೂ ಇಲ್ಲ, ಸುಮ್ಮನೆ ಕೂತೀನಿ. ಬವ್ವ ಇಲ್ಲಿ ಎದಕ್ರಿ? ಬಾಯಿಲಿ ಸುಮ್ಮನೆ ಒಬ್ಳೆ ಕೂತಿದ್ಯಲ್ಲ ಅದಕ್ಕೆ. ಬವ್ವ ಇಲ್ಲಿ ಯಾಕವ ಒಬ್ಳೆ ಕೂತಿದ್ಯಲ್ಲ, ಬೇಜಾರಾಗಿ ಕೂತಿದಿ? ಎಲ್ಲ ಎಲ್ಲೋದ್ರು? ನಿಮ್ಮ ಅತ್ತೆ, ನಿಮ್ಮ ಅಜ್ಜಿ, ಮಾವ ಎಲ್ಲ ಎಲ್ಲೋದ್ರು? ಅವರಾ ಆ ಪರಿಮಳ ಆಂಟಿ ಅವ್ರ ಮನೆಗೆ ಹೋಗಿದ್ದಾರೆ. ಓ ಅಲ್ಲ, ಯಾಕೆ? ಅವ್ರ ಗಂಡನ ಆಕ್ಸಿಡೆಂಟ್ ಆಯ್ತಂತೆ, ಅದಕ್ಕೆ. ಆಕ್ಸಿಡೆಂಟ್ ಐತಂತೆ? ಹಾ, ಏನೂ ಆಗಿಲ್ರಿ, ಚೆನ್ನಾಗಿದಾರ. ಕರ್ಕೊಂಡು ಹೋಗ್ಯಾರಂತೆ. ಸರಿ ಸರಿ. ಯಾಕವೇನು ಕೋಪ ಮಾಡ್ಕೊ ಕೂತಿದಿ? ಇಲ್ವಲ್ಲ, ಏನು ಹೇಳಿ? ಏನಿಲ್ಲ ಕಣವ್ವ, ಬಂದಾಗ ಚೆನ್ನಾಗಿದ್ದೆ. ಒಳ್ಳೆ ದಪ್ಪ ದಪ್ಪಕ್ಕೆ ಗುಂಡ್ಗುಂಡಕ್ಕೆ ಕೆಂಪು ಕೆಂಪಿಗೆ ಚೆನ್ನಾಗಿದ್ದೆ. ಈಗೇನು ಹಿಂಗೆ ಒಣಗೋಗ್ಬಿಟ್ಟಿದ್ಯಲ್ಲ, ಊಟ ಉಂಟಿದ್ಯೋ ಇಲ್ವೋ? ಆಗ ನಿಮ್ಮ ಊರಿಂದ ಬಂದಾಗ ಹುಸಿ ಚೆನ್ನಾಗಿದ್ದ, ಈಗ ನೋಡಿ ಹಂಗೂ ಒಣಕ ನಿಂತಿದ್ದಿ ಕಡ್ಡಿ ಹಂಗೆ. ಒಂಚೂರಾರು ಮಕ್ಕದಲ್ಲಿ ರಸ ಇದ್ದದ? ಚೂರು ನೀರಿಲ್ಲ ಮಕ್ಕದಲ್ಲಿ, ಹಂಗೆ ಒಣಗೋಗಿ ನಿಂತಿದ್ದೆ ಒಳ್ಳೆ ಕರ್ಮಿ ನಂಗೆ. ಜಾಸ್ತಿ ಕೆಲಸ ಮಾಡಿಯಾ? ಜಾಸ್ತಿ ಏನು, ಎಲ್ಲ ಕೆಲಸನೂ ನಾನಾ ಮಾಡ್ಬೇಕ್ರಿ. ವಾ, ಯಾಕೆ ನಿಮ್ಮ ಅತ್ತೆ ಮಾಡಕ್ಕಿಲ್ವಾ? ಹಾ, ಮಾಡಿಸ್ತಾರ ನನ್ನ ಕೈಲಿ. ಅಯ್ಯೋ ಕವಿತಾ ಇದ್ಲಲ್ಲ, ಆಗ ಕವಿತಾನೇ ಎಲ್ಲ ಕೆಲಸ ಮಾಡ್ತಿದ್ಲು. ಆಗ ನಿಮ್ಮ ಅತ್ತೆ ಹೊಸಿ ಎಲ್ಲ ಕಣವ, ಮಾಡ್ಬಿಡಕನ್ಬಿಡು ಮಾಡ್ಬಿಡಕನ್ಬಿಡು, ನಾನೇ ಮಾಡ್ತೀನಿ ಅಂತ ಅಷ್ಟೊಂದು ಇದು ಮಾಡ್ತಿದ್ಲು. ಈಗ ನಿನ್ ಕೈಲಿ ಮಾಡಿಸ್ತಿದ್ದಳ, ನೀನೇ ತಾನೇ ಮನೆ ಸೊಸೆ. ದುರ್ಗಾದೇವಿ, ಇವ್ರ ಬಾಯಲ್ಲೂ ಅದ ಹೆಸರು. ಛೇ, ನನಗಂತೂ ಆ ಕವಿತನ ಕಂಡ್ರೆ ಉಸಿಗೂ ಆಪತ್ತದಿಲ್ಲ. ಏನು ಪ್ರಪಂಚದಲ್ಲಿ ಇವಳೇ ಒಳ್ಳೆಯವಳು, ಇನ್ಯಾರು ಇಲ್ಲ ಅನ್ನಂಗೆ ಆಡ್ತಿದ್ಲು. ಇನ್ಯಾರು ಇದ್ದಾರ ಪ್ರಪಂಚದಲ್ಲಿ ಒಳ್ಳೆಯವರು? ಏನು ಕವಿತಾ ಬಿಟ್ರೆ ಏನು ಪ್ರಪಂಚದಲ್ಲಿ ಯಾರು ಒಳ್ಳೆಯವರಿಲ್ಲ ಅನ್ನಂಗೆ. ಅವಳು ಹಂಗೆ ಆಡಳು, ನಿಮ್ಮ ಅತ್ತೆನೂ ಹಂಗೆ ಆಡಳು. ಸುಮ್ಮನಿರು ನೀನು. ಅವ ಅಕ್ಕ ಹೇಳ್ಬಿಟ್ರೆ ಏನು ಮಾಡ್ಯಾರ ಅತ್ತೆಗೆ? ಸುಮ್ಮನೆ ಜಗಳಾಡ್ತಾರ. ಬಾ, ನಮ್ಮಮ್ಮ ಹಂಗೆ ಹೊಸಿ, ಏನೋ ಅನ್ಕೋಬೇಡಿ, ಏನು ಹೇಳಕ್ ಹೋಗ್ಬಿಡಿ ನಿಮ್ಮ ಅತ್ತೆಗೆ. ಅಮ್ಮ ಬಾ ಒಳಗೆ ಸುಮ್ಮನೆ. ಅಯ್ಯೋ ಪರವಾಗಿಲ್ಲ, ನೀವಾದರೂ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಖುಷಿ ಆಗಕತ್ತೈತಿ ನಿಮ್ಮ ಮಾತು ಕೇಳಿ. ನನಗೂ ಆ ಕವಿತನ್ ಕಂಡ್ರೆ ಆಗಂಗಿಲ್ಲ, ಭಾಳ ಸಿಟ್ಟು ಬರ್ತೈತಿ ಅವಳ ಹೆಸರು ಕೇಳಿದ್ರೆ. ಹಾ ಹೌದಾ? ಹ್ಞೂ ಆಂಟಿ. ಸರಿ ಸರಿ ಕಣವ, ನಾನು ಮಾತಾಡಿದ್ದ ಏನು ಹೇಳ್ಬಿಡ ನಿಮ್ಮ ಅತ್ತೆಗೆ. ಅಯ್ಯೋ ನಾ ಎದು ಕೇಳಿ? ಇಲ್ರಿ, ನೀವಾರು ನಾನು ಅರ್ಥ ಮಾಡ್ಕೊಂಡಿರಲ್ಲ. ಅಕ್ಕಪಕ್ಕದ ಮನೆಯಾಗ ನಿಮ್ಮಂತವ್ರಿದ್ರೆ ಹಾಗಾಗಿ ಮಾತಾಡಿ ಸಮಾಧಾನ ಆಗ್ತೈತಿ. ಸರಿ ಕಣವ, ಹೆಂಗುವೆ ನೀನಾರು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತೀಯಲ್ಲ. ಯಾಕ ನಮ್ಮ ಅತ್ತಿ ಮಾತಾಡಂಗಿಲ್ಲ ನಿಮ್ಮ ಜೊತೆ? ಮಾತಾಡ್ತಾರೆ, ಚೆನ್ನಾಗೇ ಮಾತಾಡ್ತಾರೆ, ಏನಿಲ್ಲ. ಹಾಗೆಲ್ಲ ನಿಮ್ಮ ಮನೇಲೆ ಉಂಟಿತ್ತು ತಿಂತಿತ್ತು. ಈಗಲೂ ಅಷ್ಟೇ, ಮಾತಾಡಕ್ಕಿಲ್ಲ ಅಂತ ಏನಿಲ್ಲ, ಮಾತಾಡ್ತೀವಿ ಚೆನ್ನಾಗೆ. ಈಗ ಹೊಸಿ ಮದುವೆ ಆಯ್ತಲ್ಲ, ಚೆನ್ನಾಗಿ ನೆಂಟ್ರು ಇದ್ರಲ್ಲ, ಅದಕ್ಕೆ ಬತ್ತಿತ್ತಿಲ್ಲ. ಇವಾಗ ನೀನು ನನ್ನ ಕೂಟ ಚೆನ್ನಾಗಿ ಮಾತಾಡ್ತೀಯಲ್ಲ, ಬತ್ತೀನಿ ಬಿಡು. ಹ್ಞೂ ಆತ್ರಿ ಆಂಟಿ, ನನಗೂ ನಿಮ್ಮ ಕೂಡ ಮಾತಾಡಿ ಭಾಳ ಸಂತೋಷ ಆಯ್ತು. ನಿಮ್ಗಾರ ಅರ್ಥ ಆಗೈತಲ್ಲ ಆ ಕವಿತನ ಬಗ್ಗೆ. ಅಯ್ಯೋ ನಿಮ್ಮ ಅತ್ತೆನೇ ಕಣವ, ನಿಮ್ಮ ಅತ್ತೆನೇ ಅವಳ ತಲೆ ಮೇಲೆ ಒರೆಸ್ಕೊಂಡು ಮೆರಿತಿತ್ತು. ನನ್ನ ಸೊಸೆ ಅಂತ ಎಂಗೇಜ್ಮೆಂಟ್ ಆದಾಗ ಇಡೀ ಊರಿಗೆಲ್ಲ ಮದುವೆನೇ ಆಗೈತೇನೋ ಅನ್ನಂಗೆ ಟಮಟೆ ಹೊಡ್ಕೊ ಬತ್ತಿದ್ಲು. ಈಗ ನೋಡು, ಅವಳು ಯಾರ ಮನೆಗೋ ಸೊಸೆ ಆದ್ಲು, ಅವಳಿಗೆ ನೀನು ಸೊಸೆಯಾಗಿ ಬಂದೆ. ಒಟ್ಟಿನಲ್ಲಿ ಈ ಜಾಪಾನ ನೀನು ಬಿಗಿಯಾಗಿದ್ರೆ ನಿನ್ನ ಮಾತು ನಡೀತದೆ, ಇಲ್ಲ ನಿನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ. ಮೊದಲು ನಿನ್ನ ಗಂಡನ ಅದ್ಬಸ್ತಲ್ಲಿ ಇಟ್ಕೋ. ನಿನ್ನ ಗಂಡ ಒಬ್ಬ ನಿನ್ನ ಪರವಾಗಿದ್ರೆ ಆಮೇಲೆ ಬೇಕಾದ್ರೆ ನಿಮ್ಮ ಅತ್ತೆನೇ ಹೆಂಗಾರು ಆಡಿಸ್ಬೋದು. ಎಲ್ಲಾರು ನಿನ್ನ ಕಂಟ್ರೋಲ್ ಇಟ್ಕೋ, ಆಯ್ತಾ? ಇದು ಏನು ಮಾತಾಡ್ತಾ ಇದ್ದೀನಿ ನೀನು? ಬಾ ಅಳಿಕೆ. ಅಯ್ಯೋ ಸುಮ್ಮನಿರಿ, ನಾ ಏನು ನಮ್ಮ ಅತ್ತೆಗೆ ಹೇಳಂಗಿಲ್ಲ. ನಾ ಎದು ಕೇಳಿ ಆಮೇಲೆ ಹೇಳ್ಬಿಟ್ಟು ನಾನು ಹಿಂಗೆ ಅಂದೆ ಅಂತ ಅಲ್ಲಿ ಜಗಳಕ್ಕೆ ಬರ್ತದ ನಿಮ್ಮ ಅತ್ತೆ. ಇಲ್ರಿ, ನಾ ಹಂಗೆಲ್ಲ ಹೇಳಂಗಿಲ್ಲ. ನೀವು ನನ್ನ ಒಳ್ಳೇದಕ್ಕ ಅಲ್ವಾ ಹೇಳ್ತಿರೋದು. ಆಯಾಕೆ ತಗೊಂಡೋಗಿ ಹೇಳಿ, ಹಂಗೆಲ್ಲ ಹೇಳಕ್ಕಿಲ್ಲ ನಾನು. ಹ್ಞೂ ಒಳ್ಳೇದಾಯ್ತು. ಹಂಗೋ ನಮ್ಮಂಗೆ ನೀನಾರು ಸಿಕ್ತಲ್ಲ ನಲೀಜು ಅಪ್ಪನ. ಸರಿಯಾ? ಆತ್ರಿ ಆಂಟಿ, ನನಗೂ ಭಾಳ ಬೇಜಾರಾಗ್ಬಿಟ್ಟಿತ್ತು. ಯಾರು ನಾನು ಅರ್ಥ ಮಾಡ್ಕೊಂಡೇ ಇಲ್ವಲ್ಲ ಅಂತ. ನಿಮ್ಗಾರು ಒಂಥರನ ಯೋಚನೆ ಆಯ್ತಲ್ಲ, ಭಾಳ ಸಮಾಧಾನ ಆಗ್ಬಿಡಿ. ಅಕ್ಕಪಕ್ಕದಲ್ಲಿ ನಿಮ್ಮಂತಾರು ಇರಬೇಕು, ನಮಗೋಸಿ ಸಮಾಧಾನ ಆಗ್ತೈತಿ. ಮತ್ತೆ ನನಗೂ ಅಷ್ಟೇ ಖುಷಿ ಆಯ್ತು. ಮತ್ತೆ ಇನ್ನೇನವ ಸಮಾಚಾರ? ಜಾಸ್ತಿ ಏನು ಕೆಲಸ ಮಾಡಕ್ಕೆ ಹೋಗ್ಬೇಡ ನೋಡಿ, ಹಂಗೆ ಹೊಣಿಕೊಂಡಿದ್ದಿ. ನಿಮ್ಮ ಅತ್ತೆಗೆ ಹೇಳು, ಮಾಡ್ತಾಳೆ. ಇಬ್ರು ಮಾಡಿ, ನೊಬ್ಳೆ ಮಾಡ್ಬೇಕಾ? ಅಯ್ಯೋ ಎಲ್ಲಿ ಕೇಳ್ತಾರ, ನನ್ಗ ಮಾಡು ಅಂತಾರೆ. ನಮ್ಮ ಮನೆಯವರು ಅಷ್ಟ, ನಮ್ಮಮ್ಮ ಹೇಳ್ದಂಗೆ ಕೇಳು ಅಂತಾರ. ಅದಕ್ಕೆ ಹೇಳಿತ್ತು ಮೊದಲು ನಿನ್ನ ಗಂಡ ನೀನು ಹೇಳ್ದಂಗೆ ಕೇಳಂಗೆ ಮಾಡ್ಕೊ ಅಂತ. ನಿಮ್ಮ ಅತ್ತೆ ಯಾವ ಲೆಕ್ಕ, ನೀವಿಬ್ರು ಒಂದಾದ್ರೆ ಅಲ್ವಾ? ಅದು ನಿಜನ.